ಸ್ನೇಹಿತರೆ ನಮಸ್ಕಾರ. ಆಸರೆ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಕನ್ನಡ ಪ್ರಶ್ನೋತ್ತರ ಮಾಲಿಕೆ ಭಾಗ 3ರಲ್ಲಿ ವಚನಕಾರ ಸಿದ್ದರಾಮನ ಬಗ್ಗೆ ನೋಡೋಣ. ಪ್ರಶ್ನೆ ನೋಡಿ, ವಚನಕಾರನಾದ ಸಿದ್ದರಾಮನ ವ್ಯಕ್ತಿತ್ವ ಈ ಪರಿಕಲ್ಪನೆಗೆ ಪ್ರತೀಕವಾಗಿದೆ. ಉತ್ತರಗಳು ನೋಡೋಣ. ಆಪ್ಷನ್ ಎ ಭಕ್ತಿ ಅನುಭವ, ಆಪ್ಷನ್ ಬಿ ಕಾಯಕ, ಆಪ್ಷನ್ ಸಿ ಬಯಲು ಆಲಯ, ಡಿ ಯೋಗ ಭೋಗ. ಇದರಲ್ಲಿ ಸರಿಯಾದ ಉತ್ತರ ಬಿ ಕಾಯ ಮತ್ತು ಕಾಯಕ. ನೋಡಿ, ಪ್ರತಿ ವಚನಕಾರರಲ್ಲೂ ಅವರದೇ ಆದಂತಹ ಪರಿಕಲ್ಪನೆಗಳಿದೆ. ಆ ಪರಿಕಲ್ಪನೆಯನ್ನ ಆಧರಿಸಿ ಈ ಪ್ರಶ್ನೆಯನ್ನ ಕೇಳಲಾಗಿದೆ. ವಿವರಣೆ ನೋಡೋದಾದ್ರೆ, ಇಲ್ಲಿ ವಚನಕಾರನಾದ ಸಿದ್ದರಾಮನ ಬಗ್ಗೆ ಮಾಹಿತಿ ನೀಡಲಾಗಿದೆ. ಸಿದ್ದರಾಮ 12ನೇ ಶತಮಾನದಲ್ಲಿ ಸೊನ್ನಲಿಗೆಯಲ್ಲಿದ್ದ ಪ್ರಸಿದ್ಧ ವಚನಕಾರ. ಈತನ ಕಾಲ ಕ್ರಿಸ್ತಶಕ 1150. ಸ್ಥಳ ಸೊನ್ನಲಿಗೆ. ಈತನ ಅಂಕಿತನಾಮ ಕಪಿಲಸಿದ್ಧ ಮಲ್ಲಿಕಾರ್ಜುನ. 12ನೇ ಶತಮಾನದಲ್ಲಿ ಶಿವಶರಣರು ಶ್ರಮದಾನ ಸ್ವಯಂ ಸೇವೆಯನ್ನು ಕಾರ್ಯರೂಪಕ್ಕೆ ತಂದಿದ್ದರು. ಆ ಕಾಲಘಟ್ಟದಲ್ಲಿ ಕಾಯಕ ಪ್ರತಿನಿಧಿಯಾಗಿ ಸಿದ್ದರಾಮ ನಿಲ್ಲುತ್ತಾನೆ. ನೋಡಿ, ಇವನು ಕಾಯಕದ ಪ್ರತಿನಿಧಿಯಾಗಿ ಈ ಒಂದು ವಚನ ಸಾಹಿತ್ಯ ಸಂದರ್ಭದಲ್ಲಿ ನಿಲ್ತಾ ಇರ್ತಕ್ಕಂಥದ್ದು. ಇಡೀ ಜಗತ್ತು ಕರ್ಮ ಮಾಡದೆ ಒಂದು ಕ್ಷಣವಾದರೂ ಬದುಕಿದೆಯೇ? ಸೂರ್ಯ ಚಂದ್ರರ ಉದಯ, ಋತುಗಳ ಪರಿವರ್ತನೆ, ಗಾಳಿಯ ಬೀಸುವಿಕೆ, ನೀರಿನ ಹರಿಯುವಿಕೆ, ಹೀಗೆ ಇಡೀ ಲೋಕವೇ ಅಖಂಡ ಚಲನೆಯಿಂದ ಕೂಡಿದೆ. ಕರ್ಮವೇ ಯೋಗ, ಯೋಗವೇ ಕರ್ಮ, ಏನು ಮಾಡಿದರೂ ಅದೆಲ್ಲ ಕರ್ಮ. ಕರ್ಮವೆಂದರೆ ಸಾಮಾನ್ಯ ಅರ್ಥದಲ್ಲಿ ಕೆಲಸ ಅಥವಾ ಕಾಯಕ. ಪ್ರತಿ ಕಾಯಕವು ಪೂಜೆಯಂತೆ ಎಂದು ಸಿದ್ದರಾಮ ಹೇಳಿದ್ದಾನೆ. ಸಿದ್ದರಾಮನ ವ್ಯಕ್ತಿತ್ವ ಕಾಯಕದ ಪರಿಕಲ್ಪನೆಯ ಮೇಲೆ ಪ್ರತೀಕವಾಗಿರುವುದನ್ನು ಕಾಣಬಹುದಾಗಿದೆ. ಸಿದ್ದರಾಮನ ಬಗ್ಗೆ ಒಂದಷ್ಟು ವಚನಗಳನ್ನ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಸಿದ್ದರಾಮನ ಬಗ್ಗೆ ರಾಘವಾಂಕ ಕವಿ ಸಿದ್ದರಾಮ ಪುರಾಣ ಅಂತಕ್ಕಂಥದ್ದನ್ನ ಬರೆದಿದ್ದಾನೆ. ಕಾಯಕವೇ ಕೈಲಾಸ ಎಂಬ ಶರಣರ ವಚನಕ್ಕೆ ಜೀವಂತ ವ್ಯಾಖ್ಯಾನದಂತೆ ಬಾಳಿದ ಸಿದ್ದರಾಮನ ಜೀವನವನ್ನು ಕುರಿತ ಕೃತಿ ಯಾವುದು ಅಂದ್ರೆ ಅದು ಸಿದ್ದರಾಮ ಪುರಾಣ. ಥ್ಯಾಂಕ್ ಯು ಸ್ನೇಹಿತರೆ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಪೇಜ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.